ಸೂತ್ರ 55. ತಾರಕಂ ಸರ್ವ ವಿಷಯಂ ಸರ್ವತಾ ವಿಷಯಂ ಅಕ್ರಮಂ ಚೇತಿ ವಿವೇಕಜಂ ಜ್ಞಾನಂ. ಪದಗಳ ವಿಭಾಗ. ತಾರಕಂ ಸರ್ವ ವಿಷಯಂ ಸರ್ವತಾ ವಿಷಯಂ ಅಕ್ರಮಂ ಚ ಇತಿ ವಿವೇಕಜಂ ಜ್ಞಾನಂ. ಪದಗಳ ಅರ್ಥ. ತಾರಕಂ ಅಂದರೆ ಭವಸಾಗರವನ್ನು ದಾಟಿಸುವಂಥದ್ದು, ಗುರಿಯನ್ನು ಮುಟ್ಟುವಂಥದ್ದು. ಸರ್ವ ವಿಷಯಂ ಅಂದರೆ ಎಲ್ಲ ವಿಚಾರಗಳ ಬಗ್ಗೆ ತಿಳುವಳಿಕೆ, ಅಂದರೆ ಮನಸ್ಸಿನಿಂದ ನಮಗೆ ಆಗುವಂತಹ ವಿಷಯಗಳು, ಗೊತ್ತಾಗುವಂತಹ ವಿಷಯಗಳು. ಸರ್ವತಾ ವಿಷಯಂ ಅಂದರೆ ಸರ್ವದರಲ್ಲಿಯೂ ಇರುವಂತಹ ಪ್ರಧಾನವಾದ ವಿಷಯ. ಸರ್ವ ವಿಷಯದಲ್ಲಿ ಮನಸ್ಸಿಗೆ ಗೊತ್ತಾಗುವಂತಹ ವಿಷಯ. ಸರ್ವತಾ ವಿಷಯ ಎಂದರೆ ಪ್ರತಿಯೊಂದರಲ್ಲೂ ಇರುವಂತಹ ಪ್ರಧಾನವಾದ ವಿಷಯ. ಅಕ್ರಮಂ ಅಂದರೆ ಕ್ರಮಬದ್ಧತೆಗೆ ವಿರುದ್ಧವಾದದ್ದು. ಚ ಅಂದರೆ ಮತ್ತು, ಇತಿ ಎಂದರೆ ಈ ರೀತಿ. ವಿವೇಕಜಂ ಅಂದರೆ ಆತ್ಮಪ್ರಜ್ಞೆಯಿಂದ ಉಂಟಾದ ಜ್ಞಾನ. ಜ್ಞಾನಂ ಅಂದರೆ ಅರಿವು. ಭಾವಾರ್ಥ. ಇಲ್ಲಿ ಯೋಗಿ ಶ್ರೇಷ್ಠನು ವಿವೇಕಜ ಜ್ಞಾನವು ಉಂಟಾಗಿರುವುದರಿಂದ ಆ ವಿವೇಕ ಜ್ಞಾನದಿಂದ ಅವನಿಗೆ ಪ್ರಾಪಂಚಿಕ ವಿಷಯದಿಂದ ಉಂಟಾದಂತಹ ದೋಷಗಳು, ಪಾಪಗಳು ಪರಿಹಾರವಾಗಿ ಭವಸಾಗರವನ್ನು ದಾಟಿ ಅವನು ಆತ್ಮಪ್ರಜ್ಞೆಯಲ್ಲಿ, ವಿಶ್ವಪ್ರಜ್ಞೆಯಲ್ಲಿ ಲೀನನಾಗುತ್ತಾನೆ. ಈ ವಿವೇಕಜ ಜ್ಞಾನದಿಂದ ಎಲ್ಲ ಭೇದಗಳು ನಾಶವಾಗಿ ಅಭೇದವು ಉಂಟಾಗುತ್ತದೆ. ಇಲ್ಲಿಯವರೆಗೆ ಯೋಗಿ ಶ್ರೇಷ್ಠನಿಗೆ ಆತ್ಮಪ್ರಜ್ಞೆಯು ಉಂಟಾಗುವವರೆಗೂ ಅವನು ಕಾಯಬೇಕಾಗಿತ್ತು. ಈ ಸ್ಥಿತಿಯಲ್ಲಿ ಅವನಿಗೆ ಬೇಕಾದಾಗೆಲ್ಲ ಅವನ ವಿವೇಕಜ ಜ್ಞಾನ ಅಥವಾ ಆತ್ಮಪ್ರಜ್ಞೆಯು ಸಿಗುವಂತಹ ಸ್ಥಿತಿಯನ್ನು ಹೊಂದಿರುತ್ತಾನೆ. 56. ಸತ್ವ ಪುರುಷಯೋ ಶುದ್ಧಿ ಸಾಮ್ಯೆ ಕೈವಲ್ಯ ಮಿತಿ. ಪದಗಳ ವಿಭಾಗ. ಸತ್ವ ಪುರುಷಯೋ ಶುದ್ಧಿ ಸಾಮ್ಯೆ ಕೈವಲ್ಯ ಇತಿ. ಪದಗಳ ಅರ್ಥ. ಸತ್ವ ಎಂದರೆ ಅಂತಃಕರಣ ಚತುಷ್ಟಯ. ಪುರುಷಯೋ ಅಂದರೆ ಪರಮಾತ್ಮ ಪ್ರಜ್ಞೆ, ಆತ್ಮಪ್ರಜ್ಞೆ. ಶುದ್ಧಿ ಅಂದರೆ ಪರಿಶುದ್ಧತೆ. ಸಾಮ್ಯ ಅಂದರೆ ಇದರಲ್ಲಿ ಇರುವಂತಹ ಸಮಾನತೆ. ಕೈವಲ್ಯ ಅಂದರೆ ಬಂಧಗಳಿಂದ ಮುಕ್ತಿ, ನಿರ್ವಾಣ, ಮೋಕ್ಷ. ಇತಿ ಎಂದರೆ ಹೀಗೆ, ಈ ರೀತಿ. ಭಾವಾರ್ಥ. ಯೋಗಿ ಶ್ರೇಷ್ಠನು ಅವನ ಅಂತಃಕರಣದಲ್ಲಿರುವಂತಹ ಅಶುದ್ಧತೆಯನ್ನು ಹೋಗಲಾಡಿಸಿಕೊಂಡು ಪರಿಶುದ್ಧಿಯನ್ನು ಹೊಂದಿದಾಗ ಆ ಶುದ್ಧಿಯು ಆತ್ಮಶುದ್ಧಿಗೆ ಸಮನಾದಾಗ ಅವನಿಗೆ ಕೈವಲ್ಯ ಪ್ರಾಪ್ತಿಯಾಗುತ್ತದೆ. ಈ ಹಂತದಲ್ಲಿ ಯೋಗಿ ಶ್ರೇಷ್ಠನು ಉತ್ತುಂಗಕ್ಕೆ ಏರಲು, ಅಂದರೆ ಕೈವಲ್ಯವನ್ನು ತಲುಪಲು ಯಾವ ಯಾವ ಅನುಷ್ಠಾನಗಳನ್ನು ಅನುಕ್ರಮವಾಗಿ ಮಾಡಬೇಕೆಂಬುದಾಗಿ ಮುಂದಿನ ಪಾದದಲ್ಲಿ 34 ಸೂತ್ರಗಳಲ್ಲಿ 34 ಮೆಟ್ಟಿಲುಗಳ ರೂಪದಲ್ಲಿ ಮಹರ್ಷಿ ಪತಂಜಲಿಯವರು ತಿಳಿಸಿರುತ್ತಾರೆ. ಈ ಅನುಕ್ರಮದಲ್ಲಿ ಅವನು ಅನುಷ್ಠಾನವನ್ನು ಮಾಡಿಕೊಂಡರೆ ಕೈವಲ್ಯವು ಪ್ರಾಪ್ತಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬುದಾಗಿ ತಿಳಿಸಿ ವಿಭೂತಿ ಪಾದವನ್ನು ಸಂಪನ್ನಗೊಳಿಸಿದ್ದಾರೆ.